ಹಾಯ್ ನಮಸ್ಕಾರ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ನಾನಿವತ್ತು ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟಿನಿಂದ ದೋಸೆ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡಿ. ಇಲ್ಲಿ 1 ಕಪ್ಪು ಜೋಳದ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. ಅದೇ ಕಪ್ ಅಳತೆಯಲ್ಲಿ 1 ಕಪ್ಪು ಗೋಧಿ ಹಿಟ್ಟನ್ನು ಇದೀಗ ನಾನು ತೊಗೊಂಡಿದ್ದೀನಿ. 1 ಕಪ್ಪು ಜೋಳದ ಹಿಟ್ಟು, 1 ಕಪ್ಪು ಗೋಧಿ ಹಿಟ್ಟು, ಇದೇ ಕಪ್ಪಲಿಂದ ನಾನು 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ನೋಡಿ. ನಿಮಗೆ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಈ ರತೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ಸ್ವಲ್ಪ ಅಜ್ವೈನ್ ಅಥವಾ ಓಂಕಾಳು ಏನಂತೀರಲ್ಲ ಅದನ್ನು ಈಗ ಸ್ವಲ್ಪ ಹಿಂಗೆ ಕ್ರಷ್ ಮಾಡಿ ಅದಕ್ಕೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಮತ್ತು ಹೊಟ್ಟೆನೂ ಕೆಡೋದಿಲ್ಲ. ಅದಕ್ಕೇ ಒಂದು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇಲ್ಲಿ ನೋಡಿರಿ, ಸೌಂಡ್ ಸಹಾಯದಿಂದ ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿ ಇಷ್ಟೇ. ಇದಕ್ಕೆ 2 ಪದಾರ್ಥ, ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು, ಇಷ್ಟನ್ನೇ ಹಾಕಿ ಕಲಿಸ್ಬೇಕು ನೋಡಿ. ನೀರು ಇನ್ನೂ ಬೇಕನ್ನಿಸ್ತು, ಹಾಗಾಗಿ ನೋಡಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನಾವು ಜೋಳದ ಹಿಟ್ಟನ್ನು ಹಾಕಿರ್ತೀವಲ್ಲ, ಅದಕ್ಕೆ ತಣ್ಣೀರು ಹಾಕಿದಾಗ ಈ ರೀತಿ ಗಂಟು ಬರೋ ಸಾಧ್ಯತೆ ಇರುತ್ತೆ. ಆದರೆ ಬಿಸಿ ನೀರು ಹಾಕಿದಾಗ ಈ ರೀತಿ ಬರೋಲ್ಲ, ಹಾಗಾಗಿ ಗಂಟುಗಳನ್ನು ಇರಬಾರ್ದು, ಆ ರೀತಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ. ನೀರು ಸ್ವಲ್ಪನೇ ಹಾಕ್ಕೊಳ್ತಾ ದೋಸೆ ಹಿಟ್ಟಿನ ಹದಕ್ಕೆ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ ನೋಡಿ. ಹೇಳ್ತಾ ಇದ್ದೀನಲ್ವ, ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಇರಬೇಕದು. ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ ಯಾವ ರೀತಿ ಇರಬೇಕಂತ ನೋಡಿ. ಈ ಥರ ಲೈನ್ ಹಾಕಿದರೆ ಅದೆರಡು ಕೂಡಬಾರ್ದು, ಅಷ್ಟಿದ್ರೆ ಕರೆಕ್ಟ್ ದೋಸೆದು ಕರೆಕ್ಟ್ ಇದೆ ಅಂತ ಅಳತೆ ಹೇಳ್ಬೋದು ನೋಡಿ. ಇದನ್ನು ನೀವು ಒಂದು ಅರ್ಧ ಗಂಟೆನ ಮುಚ್ಚಿಟ್ಬಿಡಿ, ಅಥವಾ ನಿಮ್ಮ ಹತ್ರ ಟೈಮ್ ಇದೆ 1 ಅವರ್ ಅಂದರೆ 1 ಅವರ್ ಕೂಡ ಮುಚ್ಚಿಟ್ಬಿಡಿ. ಇದು ಬೆಳಗ್ಗೆ ಎದ್ದಾಗ ಏನು ಮಾಡೋದು ತಿಂಡಿ ಅಂದಾಗ ನೋಡಿ. ಇಲ್ಲಿ ನಾನು 1 ಅವರ್ ನೆನೆಸಿದ್ದೆ, ಅಷ್ಟು ನೆಂದಮೇಲೆ ಸ್ವಲ್ಪ ನೋಡಿ ಅಲ್ಲಿ ಉಬ್ಬಿದೆ ಅಲ್ವಾ, ಈ ರೀತಿಯಾಗಿ ಉಬ್ಬಿ ಬರುತ್ತೆ. ಮತ್ತು ಇದನ್ನು ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವಿಲ್ಲಾಂದರೆ ಎದ್ದ ತಕ್ಷಣ ಈ ಥರ ಮಿಶ್ರಣ ಮಾಡಿ ಕಲಸಿ ಇಟ್ಟು ನೀವೆಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟ್ರಿಗೆ 1 ಅವರ್ ಅಥವಾ 2 ಅವರ್ ಅಥವಾ 2-3 ಗಂಟೆನೂ ಆಗ್ಬೋದು. ಅಷ್ಟರಲ್ಲಿ ನೀವು ದೋಸೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಅಂಚು ಬಿಸಿಯಾಗಿದೆ, ಅದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟಿಗೆ ಚಿಕ್ಕ ದೋಸೆನ ಹಾಕ್ತಾಯಿದ್ದೀನಿ, ಅದು ಅಂತಾರಲ್ವ ಫಸ್ಟ್ ದೋಸೆ ದೇವರಿಗೆ ಅಂಥೇಳಿ, ಆ ರೀತಿಯಾಗಿ ನಾನು ಒಂದು ಸಣ್ಣ ದೋಸೆನ ಹಾಕಿದ್ದೀನಿ ನೋಡಿ. ಅದಕ್ಕೇ ಸುತ್ತಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದು ನೋಡಿ, ನಾವು ಅಕ್ಕಿ ನೆನೆಸಿ ರುಬ್ಬಿ ಇಟ್ಟು ಮಾಡಿದಂಥ ದೋಸೆ ಹೇಗೆ ನೋಡಿ ಅಲ್ಲಿ ತುದ್ದು ಬಂದಿದೆ ಅಂತಾರಲ್ಲ, ಅದೇ ರೀತಿ ಬಂದಿದೆ ನೋಡಿ. ಅಂದರೆ ಹಿಟ್ಟು ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಅಲ್ಲಿ ನೋಡಿ, ಚಮಚ ಸಹಾಯದಿಂದ ಈ ರೀತಿ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಅಂಟ್ಕೊಳ್ಳಲ್ಲ ತವಾಗೇನು, ಅಂದರೆ ಹಂಚಿಗೆ ದೋಸೆ ಅಂಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಎದ್ದೇಳ್ತವೆ. ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಕೂಡ ಮಾಡಿ ನೋಡಿ. ಈ ರೀತಿಯಾಗಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಉರಿ ಮಾತ್ರ ಫುಲ್ ಜೋರಲ್ಲೇ ಇರಲಿ, ಚೆನ್ನಾಗಿ ಬರ್ತವೆ ದೋಸೆಗಳು. ಇದು ನೋಡಿ, ಫಸ್ಟ್ ದೋಸೆ ಅಲ್ವಾ, ದೇವರಿಗೆ ಕೊಟ್ಬಿಡೋಣ. ನಾವೀಗ ನೆಕ್ಸ್ಟ್ ಇನ್ನೊಂದು ದೋಸೆನ ಮಾಡ್ಕೊಳ್ಳೋಣ ಬನ್ನಿ ನೋಡಿ. ಇಲ್ಲಿಗೆ ನಾವು ತಿನ್ನಲಿಕ್ಕೆ ಇನ್ನೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ದೋಸೆ ಏನು ಮಾಡಬೇಕಪ್ಪ ಅಂತೀರಾ, ನಾಯಿಗೆ ಬೆಕ್ಕು ಏನಾದರೂ ಇದ್ದರೆ ಅದಕ್ಕೆ ಹಾಕಿ, ಇಲ್ಲಾಂದರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವರಿಗೆ ದೃಷ್ಟಿ ತೆಗೆದು ಮನೆ ಮೇಲೆ ಹಾಕಿ ಕಾಗೆಗಳು ತಿಂದು ಹೋಗ್ತವೆ. ಇಷ್ಟೇ. ಇದಕ್ಕೂ ಸಹ 1 ಸ್ಪೂನು ಎಣ್ಣೆನ ಹಾಕಿ ಸುತ್ತಲಿ ನೋಡಿ, ಈ ಥರ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿದೆ. ಎಷ್ಟು ದೊಡ್ಡದು ಬೇಕಾದರೂ ನೀವು ಹಾಕ್ಕೋಬೋದು. ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ ಅಲ್ವಾ ನೋಡಿ. ಎಷ್ಟು ಮತ್ತು ತುಂಬ ಸಾಫ್ಟಾಗೇ ಇರುತ್ತೆ ಈ ದೋಸೆ ಮಾತ್ರ. ತಿನ್ನಬೇಕಾದ್ರೆ ಎಷ್ಟು ತಿಂತೀವಿ ಅನ್ನೋದನ್ನೇ ಗೊತ್ತಾಗಲ್ಲ.
ಇನ್ನು ಬಿಸಿ ಬಿಸಿ ತಿಂತಾನೆ ಇದ್ದರೆ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಈಗ ಒಂದೊಂದೇ ಬಿಸಿನೇ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ತಿಂದ್ವೋ ನಮಗೆ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟು ದೋಸೆನ ನಾವು ತಿಂತೀವಿ. ನೋಡಿ ಈ ದೋಸೆ ಕೂಡ ರೆಡಿಯಾಗಿದೆ. ಈಗ ತಗೊಳ್ತಾ ಇದ್ದೀನಿ. ಬನ್ನಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿಲಿ ನಾ ಈಗ ಒಂದು ದೋಸೆನ ಹಾಕಿದ್ದೀನಿ, ಮತ್ತೊಂದು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಂಡಿನಿ. ಮನೆಯಲ್ಲೇ ದೋಸೆ ಮಾಡಿದರೆ ಮಾತ್ರ ನಾನು ಫ್ರೆಶ್ಶಾಗಿ ಬೆಣ್ಣೆಯನ್ನು ಕೂಡ ಮಾಡ್ಕೊಳ್ತೀನಿ. ನನಗೆ ದೋಸೆ ಜೊತೆ ಬೆಣ್ಣೆ ತಿನ್ನಬೇಕಂದ್ರೆ ಇಷ್ಟ. ಹಾಗೆ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ದೋಸೆ ಜೊತೆ ಬೆಣ್ಣೆ ಹಚ್ಕೊಂಡು ತಿನ್ನೋದಂದರೆ. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿದೆ, ಎಷ್ಟು ಸಲ ಆದರೂ ಮಡಚಿ ಹಾಗೆ ಸಾಫ್ಟಾಗಿ ಮಡಚುತ್ತೆ ಅಲ್ವಾ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಎಲ್ರಿಗೂ